ನಮಸ್ಕಾರ ಮುದ್ದು ಮಕ್ಕಳೇ, ಕನ್ನಡ ಕಲಿಕೆ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ದೇವಿಕಾ. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾವು ಸ್ವರ ಸಂಕೇತಗಳು ಮತ್ತು ಅವುಗಳ ಹೆಸರುಗಳನ್ನ ಕಲಿತಿದ್ದೆವು. ಇಂದಿನ ತರಗತಿಯಲ್ಲಿ ನಾವು ಆ ಸ್ವರ ಸಂಕೇತಗಳನ್ನ ಬಳಸಿ ಗುಣಿತಾಕ್ಷರಗಳನ್ನ ಹೇಗೆ ಬರೆಯುವುದು ಎಂದು ತಿಳಿಯೋಣ. ಗುಣಿತಾಕ್ಷರಗಳೆಂದರೆ ವ್ಯಂಜನಗಳು ಮತ್ತು ಸ್ವರ ಸಂಕೇತಗಳಿಂದಾದ ಅಕ್ಷರಗಳು. ವ್ಯಂಜನ ಪ್ಲಸ್ ಸ್ವರ ಸಂಕೇತ ಈಕ್ವಲ್ಸ್ ಗುಣಿತಾಕ್ಷರ. ಅಂದರೆ ನೋಡಿ, ಗುಣಿತಾಕ್ಷರಗಳು ಅಥವಾ ಕಾಗುಣಿತ ಎಂದರೆ ವ್ಯಂಜನ ಮತ್ತು ಸ್ವರ ಸಂಕೇತಗಳಿಂದಾದ ಅಕ್ಷರಗಳು. ಕ ಪ್ಲಸ್ ಅದ ಸ್ವರ ಸಂಕೇತ ತಲೆಕಟ್ಟು. ಅಂದರೆ ಕ ಪ್ಲಸ್ ಅ ಈಕ್ವಲ್ಸ್ ಕ. ಕ ಪ್ಲಸ್ ತಲೆಕಟ್ಟು ಕ. ಕ ಪ್ಲಸ್ ಇಳಿ ಕಾ. ಕ ಪ್ಲಸ್ ಗುಡಿಸು ಕಿ. ಕ ಪ್ಲಸ್ ಗುಡಿಸಿನ ದೀರ್ಘ ಕೀ. ಕ ಪ್ಲಸ್ ಕೊಂಬು ಕು. ಕ ಪ್ಲಸ್ ಕೊಂಬಿನಿಳಿ ಕೂ. ಕ ಪ್ಲಸ್ ಒಟ್ರಸುಳಿ ಕೃ. ಕ ಪ್ಲಸ್ ಏತ್ವ ಕೆ. ಕ ಪ್ಲಸ್ ಏತ್ವನ ದೀರ್ಘ ಕೇ. ಕ ಪ್ಲಸ್ ಐತ್ವ ಕೈ. ಕ ಪ್ಲಸ್ ಓತ್ವ ಕೋ. ಕ ಪ್ಲಸ್ ಒತ್ವನ ದೀರ್ಘ ಕೋ. ಕ ಪ್ಲಸ್ ಔತ್ವ ಕೌ. ಕ ಪ್ಲಸ್ ಅನುಸ್ವರ ಕಂ. ಕ ಪ್ಲಸ್ ವಿಸರ್ಗ ಕಹ. ಧನ್ಯವಾದಗಳು ಮಕ್ಕಳೇ. ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.